ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜು ತೋಟಿಗಿ ಮಾಡುತ್ತಿರುವ ನಮಸ್ಕಾರಗಳು. ಹಾಗೂ ಇವತ್ತಿನ ವಿಡಿಯೋ ಮಾಡಕ್ಕೆ ಏನು ಕಾರಣಪ್ಪ ಅಂತಂದ್ರೆ, ಹೊಸದಾಗಿ ಈಗ ನೀವೆಲ್ಲರೂ ಈಗ ಹೋದ ತಿಂಗಳು ಅಂದ್ರೆ ಈಗ ಜನವರಿ ತಿಂಗಳು ಮುಗೀತು. ಇವತ್ತು ಫೆಬ್ರವರಿ ಸ್ಟಾರ್ಟ್ 1 ಆಗಿದೆ. ಇವತ್ತು ನಾವು ವಿಡಿಯೋ ಮಾಡಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಈಗ ಅಪ್ಲಿಕೇಶನ್ ಹಾಕೇರಿ, ನಾವೇ ಅಪ್ಲಿಕೇಶನ್ ಅಂತ ಹೇಳಿ 10th ಪ್ಲಸ್ ITI ಇತ್ತು. ಅದ್ರ ಮೇಲೆ ಎಲ್ಲರೂ ಅಪ್ಲಿಕೇಶನ್ ಹಾಕಿ ಸದ್ದ ಅಡ್ಮಿಟ್ ಕಾರ್ಡ್ ಹತ್ರ ಓಪನ್ ಆಗ್ತಾವು. ಅಡ್ಮಿಟ್ ಕಾರ್ಡು ಬಿಟ್ಟಾರು. ನಿಮ್ಗೆ ಹತ್ರ ಈಗ ನೀವು ವಿಡಿಯೋ ಮಾಡಕ್ಕೆ ಏನು ಕಾರಣಪ್ಪ ಅಂತಂದ್ರೆ, ಇವತ್ತಿನ ವಿಡಿಯೋದಲ್ಲಿ ನೀವು ಅಡ್ಮಿಟ್ ಕಾರ್ಡ್ ಯಾವ ರೀತಿ ತಗೋಬೇಕಪ್ಪ, ಮೊಬೈಲ್ನಲ್ಲಿ ಯಾವ ರೀತಿ ಓಪನ್ ಮಾಡ್ಕೋಬೇಕು, ಅಡ್ಮಿಟ್ ಕಾರ್ಡ ಏನು ಲಿಂಕ್ ಆಯ್ತು, ಏನು ಯಾವ ವೆಬ್ಸೈಟಿಂದ ಹೋಗ್ಬೇಕು ಅನ್ನೋದು ನಾನು ನಿಮ್ಗೆಲ್ಲ ಹೇಳ್ತಾನು. ಈಗ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಲಿಂಕ್ ತಗೋಬೇಕು ಅನ್ನೋದು ಸೈಡ್ ಸ್ಕ್ರೀನ್ದಾಗ ನಾ ಬಿಟ್ಟೇನಿ, ಅದನ್ನ ನೋಡ್ಕೋತ ಹೋಗ್ರಿ. ಆ ಸೈಡ್ ಸ್ಕ್ರೀನ್ದಾಗ ನಾ ಇಲ್ಲಿ ಹೆಂಗೆ ಹೋಗ್ತಾನೋ ಆ ರೀತಿ ಹೋಗ್ರಿ. ನೆಕ್ಸ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ನಾನು ಈ ಇದು ಓಪನ್ ಮಾಡ್ತೀನಿ. ರಿಕಾರ್ಡಿಂಗ್ ಸ್ಕ್ರೀನ್ ರಿಕಾರ್ಡಿಂಗ್ ಓಪನ್ ಮಾಡ್ಬೇಕು ನಾನು. ಓಪನ್ ಆಯಿತು. ಇಲ್ಲಿ ನೀವು ಮೊಬೈಲ್ನಲ್ಲಿ ಫಸ್ಟ್ ಗೂಗಲ್ಗೆ ಹೋಗಿ ಅಲ್ಲಿ ಏನಪ್ಪ ಅಂತಂದ್ರೆ, ಗೂಗಲಲ್ಲಿ ಹೋಗಿ ಅಲ್ಲಿ ಏನು ಓದ್ಬೇಕಪ್ಪ ಅಂತಂದ್ರೆ, ಇಂಡಿಯನ್ ನಾವಿ ಅಡ್ಮಿಟ್ ಕಾರ್ಡ್. ಇಲ್ಲಿ ಬತ್ ನೋಡಿ ಫಸ್ಟಿಗೆ ಅಡ್ಮಿಟ್ ಕಾರ್ಡ್ 2024 ಅಂತ ಸೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತಳಗೆ ಸರ್ಚ್ ಅಂತ ಮಾಡ್ಕೊಳ್ಳಿ. ಸರ್ಚ್ ಆದ ಕೂಡಲೇ ಇಲ್ಲಿ ಫಸ್ಟ್ ಒನ್ ಇನ್ಸೆಟ್ ಅಡ್ಮಿಟ್ ಕಾರ್ಡ್ 2024 ರಿಲೀಸ್ಡ್ ಇದೈತಿಲ್ಲ, ಇದನ್ನ ಬಿಟ್ಟು ಸೆಕೆಂಡ್ ಇಲ್ಲಿ ಐತಲ್ಲ ಇಂಡಿಯನ್ ನಾವಿ ಇನ್ಸೆಟ್ ಅಡ್ಮಿಟ್ ಕಾರ್ಡ್ 2024 ಡೌನ್ಲೋಡ್ ಇನ್ಸೆಟ್ ಐತಿಲ್ಲ, CVT ಎಕ್ಸಾಮ್ ಐತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಕೂಡಲೇ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಲೇ ಹಾಗೆ ಮೇಲ್ ಸರ್ಚ್ಕೊಳ್ಳಿ. ಅಡ್ವರ್ಟೈಸ್ ಬರ್ತಾ ಇದೆ. ಹೀಗೆ ಮೇಲೆ ಸರ್ಚ್ಕೊಂಡು ಇಲ್ಲಿ ವ್ಯೂ ಆಲ್ ಜಾಬ್ಸ್ ಇದೆ. ಆ ಸೈಡ್ ರೈಟ್ ಸೈಡು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಐತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಫಾರ್ 2024 ಬತ್ತಲ್ಲ, ಇದನ್ನ ಹಂಗೆ ಮೇಲೆ ಸರ್ಚ್ಕೊಳ್ಳಿ. ಇಲ್ಲಿ ನೋಡಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದಿಲ್ಲ, ಲೆಫ್ಟ್ ಸೈಡ್ ರೈಟ್ ಸೈಡ್ ಕ್ಲಿಕ್ ಏರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಐತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಆಗ್ತಾ ಇದೆ. ಸ್ಲೋ ಇದೆ ನಮ್ದು ನೆಟ್ವರ್ಕು, ಸ್ವಲ್ಪ ಪ್ರಾಬ್ಲಮ್ ಇದೆ. ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ. ಬರ್ತಾ ಇದೆ ನೋಡಿ, ಬಂತಲ್ಲ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕುವಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಿರಲ್ಲ, ಇಲ್ಲ ಜಿಮೇಲ್ ಕೊಟ್ಟಿರ್ತಿರಲ್ಲ, ಅಲ್ಲಿ ಹಾಕೊಳ್ಳಿ. ಜಿಮೇಲ್ ಹಾಕೊಳ್ಳಿ, ಮೊಬೈಲ್ ನಂಬರ್ ಹಾಕೋರಿ. ಈಗ ನಾ ಆಲ್ರೆಡಿ ತಕೊಂಡೇನಿ, ಈಗ ನೀವು ತೆಗೆದು ತೋರಿಸ್ತಾ ಇದ್ದೀನಿ. ಇಲ್ಲ ಮೊಬೈಲ್ ನಂಬರ ಪಾಸ್ವರ್ಡ್ ಹಾಕ್ತೀನಿ ನೋಡಿ. ನಿಮ್ಮ ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕೊಳ್ಳಿ. ನೆಕ್ಸ್ಟು ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ, ಕ್ಯಾಪ್ಚಾ ಅಂತ ಹಾಕೊಳ್ಳಿ. ಇಟ್ ಕ್ಯಾಪ್ಚಾ ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡ್ ಕೂಲಿ ನೆಕ್ಸ್ಟ್ ತಳಗೆ ಲಾಗಿನ್ ಅಂತ ಐತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಅಂತ ಬರ್ತಾ ಇದೆ, ಓಪನ್ ಆಗ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಈ ರೀತಿ ತೆಗೆದುಕೊಳ್ಬೇಕು. ತುಂಬಾ ಈಜಿ. ನೀವು ಅಲ್ಲಿ ಹೋಗಿ ಆನ್ಲೈನ್ ಸೆಂಟರ್ ತಕೊಂಡ್ಬರ್ಬೇಕಂತ ಏನಿಲ್ಲ, ಮೊಬೈಲ್ನಲ್ಲಿ ಬರುತ್ತೆ, ಎಲ್ಲ ಮೊಬೈಲ್ನಲ್ಲಿ ಇದೆ. ಅಲ್ಲಿ ಕಂಪ್ಯೂಟರ್ನಲ್ಲಿ ಡೆಸ್ಕ್ಟಾಪ್ನಲ್ಲಿ ಏನು ಬರ್ತೋ ಇಲ್ಲಿ ನಮ್ಮ ಮೊಬೈಲ್ನಲ್ಲಿ ಬರುತ್ತೆ ಅಷ್ಟೇ. ಅಲ್ಲಿ ಸ್ಪೀಡ್ ಆಕತಿ, ಇಲ್ಲಿ ಸ್ಲೋ ಆಕತಿ ಇಷ್ಟೇ. ವೇಟ್ ಮಾಡಿ, ಬರ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಎಲ್ಲರೂ ನಾವೇ ಅಪ್ಲಿಕೇಶನ್ ಹಾಕಿದ್ದಾರೆ. ಎಲ್ಲರೂ ಎಕ್ಸಾಮ್ ಬರೆಯಕ್ಕೆ ಹೋಗಲು ರೆಡಿ ಆಗ್ರಿ. ಈಗ ನಾ ಮಾಡ್ತಿರೋದು ಹಾಲ್ ಟಿಕೆಟ್ ತೆಗೆದಿದ್ದು ಇದು ನಂದೇ. ನಾವೇ ಅಪ್ಲಿಕೇಶನ್ ಹಾಕಿದ್ದೀನಿ. ನಾನು ಬರ್ತಾ ಇದ್ದೀನಿ. ನಾನು ಬೆಂಗಳೂರು ಸಿಟಿಗೆ ಬಂದಿದ್ದೆ ಎಕ್ಸಾಮು.
ಲೊಕೇಶನ್ ಇವತ್ತು ಬಂದಿದೆ. ಓಪನ್ ಆಗ್ತಿದೆ ನೋಡಿ. ಇಲ್ಲಿ ನೋಡಿ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಏನೈತಿಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಹಾಲ್ ಟಿಕೆಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹಾಲ್ ಟಿಕೆಟ್ ಓಪನ್ ಆಗುತ್ತೆ. ನಿಮ್ಮದು ಹಾಲ್ ಟಿಕೆಟ್ ಓಪನ್ ಆಗ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ PDF ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ PDF ಬರ್ತಲ್ಲ, ಸಾರಿ, ಡೌನ್ಲೋಡ್ ಕ್ಲಿಕ್ ಮಾಡ್ಕೊಳ್ಳಿ. ಅದು ಈಗ ನಿಮ್ಮ ಫೈಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಫೈಲ್ ಬಂದಿರುತ್ತೆ. ಈಗ ನಾನು ನೆಕ್ಸ್ಟ್ ನಿಮಗೆ ಇದು ಲೊಕೇಶನ್ ಎಲ್ಲಿ ಬಂದೈತಪ್ಪ ಅನ್ನೋದು ಇಲ್ಲಿ ಫಸ್ಟ್ ಇದೆ ನೋಡಿ. ಇಲ್ಲಿ ಫಸ್ಟ್ ಏನು ಬಂದಿರ್ತಿಲ್ಲ, ನೀವು ಕ್ಲಿಕ್ ಹಿಯರ್ ಟು ಕೆನೋ ಯುವರ್ ಇನ್ಸರ್ಟ್ ಸೆಂಟರ್ ಡೀಟೇಲ್ಸ್ ಅಂತ ಹೇಳಿ ನಿಮ್ದು ಎಕ್ಸಾಮ್ ಸೆಂಟರ್, ಎಕ್ಸಾಮ್ ಕೋಡ ಮತ್ತು ಎಕ್ಸಾಮ್ ನೇಮ, ಸೆಂಟರ್ ಕೋಡ್, ಎಕ್ಸಾಮ್ ಸೆಂಟರ್ ನೇಮ ಏನು ಬಂದಿರುತ್ತೆ ಅನ್ನೋದು ಇಲ್ಲಿ ತೋರಿಸತಿ. ಇಲ್ಲಿ ನೀವು ಐತ್ಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿ. ಬರ್ತಾ ಇದೆ ನೋಡಿ ನಂದೇ. ಇದು ತೆಗಿತಾ ಇರೋದು ನಂದೇ. ಇದು ನಮ್ದು ಬೆಂಗಳೂರು ಬಂದಿದೆ. ನಿಮ್ದು ಯಾರ್ದಾರು ಬಂದಿದ್ರೆ ಬಂದು ಭೇಟಿಯಾಗಿ ಹೋಗೋಣ. ಬಂತು ನೋಡಿ, ನಮ್ದು ಬಂತು ನೋಡಿ, ಎಲ್ಲ ಡೀಟೇಲ್ಸ್ ಬಂತು ನಮ್ದು. ನೋಡಿ ಇಲ್ಲಿ ಸೆಂಟರ್ ಕೋಡ್ ಇದೆಯಲ್ಲ, ಇಲ್ಲಿ ನೋಡಿ ನೇಮ, ಇಲ್ಲಿ ಹಾಲ್ ಟಿಕೆಟ್ ನಂಬರ್ ಇದೆ ನಂದು. ಇಲ್ಲಿ ಸೆಕೆಂಡ್ ಅಪ್ಲಿಕೇಶನ್ ನಂಬರ್ ಇದೆ, ಕ್ಯಾಂಡಿಡೇಟ್ ನೇಮ್ ಇದೆ, ಪೋಸ್ಟ್ ನೇಮ್ ಇದೆ, ಟ್ರೀಟ್ಮೆಂಟ್ ಮೇಟ್ ಐತೆ ಹಾಕಿದ್ದೇನೆ. ಎಕ್ಸಾಮ್ ಡೇಟ್ ನಂದು 3/2/2024 ಐತಿ ಎಕ್ಸಾಮ್. 3/2/2024 ಅಂದ್ರೆ ನಾನು ನಾಳೆ ಹೊರಡಬೇಕು ಮಧ್ಯಾಹ್ನ. ಅಂದರೆ ನಾನು ಮರುದಿವಸ 3ನೇ ತಾರೀಕು ಅಲ್ಲಿ ತಲುಪಬೇಕು. ಎಕ್ಸಾಮ್ ಶೀಟ್ ನಂದು ಆಫ್ಟರ್ನೂನ್ ಐತಿ. ಎಕ್ಸಾಮ್ ಟೈಮಿಂಗ್ ಯಾವಾಗ ಸ್ಟಾರ್ಟ್ ಐತಪ್ಪ ಅಂತಂದ್ರೆ ನಂದು ಸ್ಟಾರ್ಟ್ ಟೈಮ್ 12:45ಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಮುಗಿದು ಇದು 90 ನಿಮಿಷ ಇರುತ್ತೆ. 14:15 ಅಂದ್ರೆ 90 ನಿಮಿಷ ಕಾಲಾವಕಾಶ ಇರುತ್ತೆ. ಸೆಂಟ್ರ್ ಸಿಟಿ ನಂದು ಬೆಂಗಳೂರು ಅಂತ ಹೇಳಿದೆ. ಸೆಂಟ್ರ್ ಕೋಡು 292 ಅಂತ ಬಂದಿದೆ. ನಂದು ಎಕ್ಸಾಮ್ ಸೆಂಟರ್ ನೇಮ್ ಎಲ್ಲಿಪ್ಪ ಅಂತಂದ್ರೆ ಜ್ಯೋತಿ ಇಂಡಸ್ಟ್ರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೆಂಟರ್ 1. ನೇಮ್ ಅದ್ರ ನೇಮ್ ನೋಡೋದಾದ್ರೆ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೈಪ್ಲೈನ್ ನಿಯರ್ ರವಿಶಂಕರ್ ಗುರೂಜಿ ಆಶ್ರಮ್, ತಾತಾಗುನಿ, ಬೆಂಗಳೂರು, ಕರ್ನಾಟಕ. ಅಲ್ಲಿ ಬಂದಿದೆ ನೋಡಿ. ನಮ್ದು ಲ್ಯಾಂಡ್ ಮಾರ್ಕ್ ಕೊಟ್ಟಿದ್ದಾರೆ. ತಳಗೆ ನಿಮ್ಮ ಗೂಗಲ್ ಮ್ಯಾಪ್ ನಿಮ್ಗೆ ಏನು ಗೊತ್ತಾಗಲಿಕ್ಕಂದ್ರೆ ಗೂಗಲ್ ಮ್ಯಾಪ್ ಸಕಾರ ಕೊಟ್ಟಿರ್ತಾರೆ. ಗೂಗಲ್ ಮ್ಯಾಪ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ದು ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ ಐತಿ, ಪ್ರಿಂಟ್ ಐತಿಲ್ಲ, ಅಲ್ಲಿ ಪ್ರಿಂಟ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಆಗ ಹೇಳಿದ್ನೆಲ್ಲ ಫೈಲ್ ಕಡೆ ಹೋಗುತ್ತೆ, ಅದು ಹಾಲ್ ಟಿಕೆಟ್ ಓಪನ್ ಆಗಿರುತ್ತೆ. ಮತ್ತು ಇಲ್ಲಿ ನಿಮ್ದು ಏನು ಓಪನ್ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮ್ ಸೆಂಟರ್ದು ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ಮೊದಲು ಫೈಲ್ ತಗೋಬೇಕು. ಇಲ್ಲಿ ಸೆಕೆಂಡ್ ನಿಮ್ದು ಎಕ್ಸಾಮ್ ಡೀಟೇಲ್ಸ್ ತೋರಿಸುತ್ತದೆ. ಇಲ್ಲಿ ನೋಡಿ ನಮ್ದು ಬಂದಿದೆ, ಎಲ್ಲ ಬಂದಿದೆ ನೋಡಿ, ಓಪನ್ ಆಗ್ತಾ ಇದೆ ನಮ್ದು. ಇಷ್ಟೇ ಇದರಲ್ಲಿ ತಪ್ಪೋದು. ಹಾಗೆ ನಮ್ದು ನಮ್ಮ ಚಾನಲ್ ಅನ್ನು ಹೊಸಬ್ರು ಯಾರು ನೋಡ್ತಾ ಇದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ ಅಡ್ಮಿಟ್ ಕಾರ್ಡ್ ಬಂದಾವ ಅಂತ ಹೇಳಿ. ಮೊಬೈಲ್ನಲ್ಲಿ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ತೋರಿಸಿ ನಿಮ್ಗೆ ಈಗಾಗಲೇ ಅದನ್ನು ಆ ರೀತಿ ಹೇಳ್ರಿ ಅವ್ರಿಗೆ ಯಾವ ರೀತಿ ತಗೋಬೇಕು ಅನ್ನೋದು. ನೆಕ್ಸ್ಟ್ ನಿಮಗೆ ಇನ್ನು ಮುಂದೆ ಯಾವ ನೋಟಿಫಿಕೇಶನ್ ಬಂದ್ರು, ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಂದ್ರು ನಾನು ನಿಮ್ಗೆ ಹೀಗೆ ಸ್ಕ್ರೀನ್ ವಿಡಿಯೋ ಮಾಡಿ ತೋರಿಸ್ತಿರ್ತನು. ನಾನಾ ಮೊಬೈಲ್ ಯೂಸ್ ಮಾಡಿ ನಾನಾ ತಕೊಂಡ್ರೆ ನಿಮ್ಗೆ ಕಾಣಂಗಿಲ್ಲ. ಅದು ಸ್ಕ್ರೀನ್ ರೆಕಾರ್ಡ್ ಮೇಲೆ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಬಿಡ್ತಾ ಇದ್ದೀನಿ ನೋಡಿ, ಅಲ್ಲಿ ತಕೊಳ್ಳಿ. ನಾನು ಹೊಸ ವಿಡಿಯೋ ಯಾರು ನೋಡತ್ತಾರಪ್ಪ ಅಂತಂದ್ರೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ನೀವ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಿ ಅಷ್ಟು ನಾವು ವಿಡಿಯೋ ಮಾಡೋಕ್ಕೂ ಸ್ವಲ್ಪ ಇದಾಕತಿ, ನಮ್ಗೆ ಔಷಧಿ ಬರ್ತೈತಿ. ನೆಕ್ಸ್ಟು ನೀವು ಅಪ್ಲಿಕೇಶನ್ ಹಾಕಿದಂಥ ಎಲ್ಲ ನಾವೇ ಅಪ್ಲಿಕೇಶನ್ ಹಾಕಿದಂಥ ಎಲ್ಲ ಸ್ಟೂಡೆಂಟ್ಗಳಿಗೂ ಎಕ್ಸಾಮ್ ಬರೀತಿರೋ ಅಭ್ಯರ್ಥಿಗಳಿಗೆ ನನ್ನ ಕಡೆಯಿಂದ ಅವರಿಗೆ ಸ್ವಾಗತ ಕೋರುತ್ತೇನೆ. ಅವರಿಗೆ ಆಲ್ ದ ಬೆಸ್ಟ್ ಹೇಳುತ್ತೇನೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಚಂದಂಗೆ ಬರೀರಿ ಎಕ್ಸಾಮ, ಚಲೋತ್ತಂಗೆ ಮಾಡಿರಿ. ITI ಮೇಲಿದೆ. ITI ಏನಿಲ್ಲ, ITI ಆದವರು ಹುಷಾರಿರ್ತಾರೋ. ಟೆಕ್ನಾಲಜಿ, ಮೆಕ್ಯಾನಿಕಲ್, ಆಟೋಮೊಬೈಲ್ ಅಂತ ಬರ್ತಾವೆ. 10th ಅವರು 10th ನಮ್ಮ ಎಕ್ಸಾಮ್ ಚಲೋ ಇರ್ತಾವೆ, ಮಾಡಿರಿ. ನೆಕ್ಸ್ಟು ಎಕ್ಸಾಮ್ ಹತ್ರ ಇದು ಯಾವ ರೀತಿ ಬರ್ತೈತಿ, ಯಾವ ರೀತಿ ಸಿಲೆಬಸ್ ಇರ್ತೈತಿ, ಮತ್ತು ಈಗ ನೆಕ್ಸ್ಟ್ ಈಗ ಮುಂದಿನ ವಿಡಿಯೋದಲ್ಲಿ ಅದನ್ನ ಮಾಡ್ತೀನಿ. ಈಗ ಮಾಡಿ ನೆಕ್ಸ್ಟ್ ವಿಡಿಯೋ ಅದನ್ನ ಹಾಕ್ತೀನಿ.
ನೆಕ್ಸ್ಟು ಇದ್ರಾಗೂ ಎಕ್ಸಾಮ್ದು ನಿಮ್ಮದು ಎಲ್ಲಿ ಬರುತ್ತೆ ಹಾಗೂ ನಿಮ್ಮದು ಅದ್ರ ಸಿಲೆಬಸ್ ಏನೇನು, ಟೈಮಿಂಗ್ ಎಷ್ಟೈತಿ, ಸ್ಯಾಲ್ರಿ ಎಷ್ಟೈತಿ, ನೆಕ್ಸ್ಟ್ ಅದ್ರದ್ದು ಒಂದೊಂದು ಡೀಟೇಲ್ಸ್ ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡ್ತಾನು. ಇಷ್ಟು ಹೇಳಿ ನಂದು ಅಡ್ಮಿಟ್ ಕಾರ್ಡ್ ಬಗ್ಗೆ ಈ ವಿಡಿಯೋ ಮುಗಿಸ್ತಾನು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ಆಲ್ ದ ಬೆಸ್ಟ್.